Guys, good morning, welcome to my new vlog. guys ನಾಳೆ ನಮ್ಮ ತಂಗಿದೇನೋ ಫಂಕ್ಷನ್ ಇದೆ. ಇವತ್ತು ಫುಲ್ ಶೆಕೆ ಆಗ್ತಿದೆ ಗೈಸ್. ಕರೆಂಟ್ ಬೇರೆ ಹೋಗಿದೆ, ತಡ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟೊಂದು ಶೆಕೆ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಫುಲ್ ಶೆಕೆ ತಡ್ಕೊಳ್ಳೋಕೆ ನೋಡಿ ಗೈಸ್. ಎಲ್ಲರೂ ಆಚೆ ತಣ್ಣಗಿರೋ ಗಾಳಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ತಮ್ಮನ ಜೊತೆ ಆಡ್ಕೊಂಡು ಗೈಸ್ ಕರೆಂಟ್ ಬಂತು. ನಾನು ನೋಡಿ ಮಾಡ್ಕೊತೀನಿ. ಅಪ್ಪ ಚಿಕ್ಕಿ ಇದೆ ಗೈಸ್, ತಡ್ಕೊಳ್ಳೋಕೆ ಚಿಕ್ಕಿ. ಆಚೆ ನಾನು ಸರಿ ಬಿಡಿ, ಏನು ಮಾಡೋಣ. ನಾನು ನಮ್ಮ ತಮ್ಮನ ಜೊತೆ ಆಟ ಆಡ್ತೀನಿ ಸ್ವಲ್ಪ ಹೊತ್ತು. ನಾನು ಫ್ಯಾನ್ ಆಫ್ ಮಾಡಿ ಸ್ವಲ್ಪ ನಮ್ಮ ತಮ್ಮನ ಜೊತೆ ಆಟ ಆಡ್ತೀನಿ. ನಾನು ಬರ್ತೀನಿ. ನಮ್ಮ ಅಜ್ಜಿ ಏನೋ ಕ್ಲೀನ್ ಮಾಡ್ತಿದ್ರು, ನೋಡಿದ್ರೆ ಏನೋ ಕ್ಲೀನ್ ಮಾಡ್ತಿದ್ರು ಗೊತ್ತಿಲ್ಲ. ಆಮೇಲೆ ನಮ್ಮ ಯೋಗ ಟೀಚರ್ ಟಿ ವಿ ನೋಡ್ತಾಯಿದ್ರು. ಒಳಗಡೆ ಜೋಳದ ರೊಟ್ಟಿ, ಬಿಸಿ ಜೋಳದ ರೊಟ್ಟಿ ಮಾಡ್ತಾಯಿದ್ರು, ಉತ್ತರ ಕರ್ನಾಟಕ ಸ್ಪೆಷಲ್ಲು. ನಾನು ನಮ್ಮ ಅಣ್ಣ ಬಂದು ಮಲ್ಕೊಂಡ್ವಿ ಅಲ್ಲೇ ಚಾಪೆ ಹಾಕ್ಕೊಂಡು. ನಮ್ಮ ತಂಗಿ ಅವರೆಲ್ಲ, ನಮ್ಮ ತಂಗಿ ಮತ್ತು ನಮ್ಮ ತಮ್ಮ ಅಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ತೆಂಗಿನ ಮರ ಆ ಕಡೆ ಈ ಕಡೆ ನೋಡಿಕೊಂಡು ಹಾಗೆ ತನ್ನ ಜೊತೆ ಸ್ವಲ್ಪ ಮೊಬೈಲಲ್ಲಿ ರೀಲ್ಸ್ ನೋಡಿಕೊಂಡು ಮಲ್ಕೊಂಡಿದ್ವಿ. ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ದೆ, ಇವಾಗ ಎದ್ದೆ. ಇವಾಗ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡಬೇಕು. ನೆಟ್ ಹಾಕೊಂಡಿದ್ದೀನಿ. ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡಬೇಕು. ಏನು ಕೆಲಸ ಎಲ್ಲ ಎಲ್ಲರೂ ಆಚೆ ಹೋಗಿದ್ದಾರೆ. ನಮ್ಮಮ್ಮ ಎಲ್ಲ ಯಾರೂ ಇಲ್ಲ, ನಾನು ನಮ್ಮ ತಮ್ಮ ಆಮೇಲೆ ನಮ್ಮ ಯೋಗ ಟೀಚರು ಅಷ್ಟೇ ಇರೋದು. ಎಲ್ಲಾದರೂ ಏನಾದರೂ ಕೆಲಸ ಇದ್ದರೆ ನೋಡ್ಕೊಂಡು ಮಾಡಬೇಕು ಗೈಸ್. ಹೇ ಗೈಸ್, ನಾನು ಮಲ್ಕೊಂಡಿರ್ಬೇಕಿತ್ತಲ್ಲ, ಆ್ಯಕ್ಟಿಂಗ ಮರ್ತು ಬಿಟ್ಟೆ. ಕಟ್ ಮಾಡಿ ನೋಡಿ ಗೈಸ್. ನಮ್ಮ ತಂಗಿದ್ದು ನಾಳೆ ಏನೋ ಫಂಕ್ಷನ್ ಇದೆ. ನಾವು ಏನೋ ಕೆಲಸ ಇಲ್ಲ ಅಂತ ಮಲ್ಕೊಂಡಿದ್ವಲ್ಲ, ಎದ್ದು ಬಂದು ಕರ್ಕೊಂಡೋದ್ರು. ಗ್ಯಾಸ್ ಎಲ್ಲ ರೆಡಿ ಇತ್ತು. ಗ್ಯಾಸ್ ಎಲ್ಲ ಅದೇನೇನು ಬಿಟ್ಟು ಫಂಕ್ಷನಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಬಿಲ್ಲಿಂಗ್ ಮಾಡ್ತಾಯಿದ್ವಿ. ನಾನು ನಮ್ಮ ತಮ್ಮ ಒಂದು ಕಡೆ ಒಂದು ಚೇರ್ ಮೇಲೆ ಕೂತಿದ್ವಿ. ಆಮೇಲೆ ಬಿಲ್ಲಿಂಗ್ ಆಯಿತು, ಎಲ್ಲ ಹೋದ ಮನೇಲಿ ಇಟ್ಟು ಬಂದ್ವಿ. ನಾವು ಅತ್ತೆ ಮನೆಗೆ ಹೋಗಿದ್ದೆ ನೈಟು. ಆಮೇಲೆ ಅಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡೆ. ಇಲ್ಲ ಅಂದ್ರೆ ಆಮೇಲೆ ಹಸುರು ಊಟ ಇಲ್ಲ ಅಂತ ಫೋನ್ ಮಾಡಿದರು ನಮ್ಮ ಚಿಕ್ಕಪ್ಪ. ಮತ್ತು ಹಸುರು ಊಟ ತೊಗೊಂಬಂದ್ವಿ. ಊಟ ತೊಗೊಂಬಂದು ನಾನೇ ರೈಡ್ ಮಾಡಿದೆ ಬೈಕ್ನ. ಊಟ ತೊಗೊಂಡು ಬಂದು ಆಟಾಡ ಅಂತ ಓದ್ತಾಯಿದ್ವಿ. ಹೋಗ್ಬಿಟ್ಟು ಹಾಟ್ಬಿಟ್ಟು ಅಡುಗೆ ಮನೆಗೆ ಹೋದರೆ ಚಪಾತಿ ಮಾಡ್ತಾಯಿದ್ರು. ಚಪಾತಿ ಎಲ್ಲರೂ ನಮ್ಮ ಮನೆಯಲ್ಲಿ ಅವರು ಎಲ್ಲರೂ ಹೆಣ್ಮಕ್ಳು ಅಷ್ಟರು ಚಪಾತಿ ಮಾಡ್ತಾಯಿದ್ರು. ಗಂಡು ಮಕ್ಳು ಅಷ್ಟರು ಆಚೆ ಕೂತ್ಕೊಂಡು ಅದು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ನಮ್ಮ ಡ್ಯಾಡಿ ಎಲ್ಲರೂ ಕೂತ್ಕೊಂಡಿದ್ವಿ ಆಚೆ. ಆಮೇಲೆ ಊಟಕ್ಕೆ ಕರೆದ್ರು, ಊಟಕ್ಕೆ ಹೋದ್ವಿ. ನಾನು ನಮ್ಮ ಮಾಮ ಆಮೇಲೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಊಟಕ್ಕೆ ಕೂತಿದ್ವಿ. ಊಟಕ್ಕೆ ಚಪಾತಿ, ಬದನೆಕಾಯಿ ಪಲ್ಯ, ಅಗಶಿ ಹಿಂಡಿ ಆಮೇಲೆ ಮೊಸರು, ಇದೆಲ್ಲ ಊಟ. ನಾನು ಆಮೇಲೆ PC-ಯಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೆ. ಎಡಿಟಿಂಗ್ ಆದ ತಕ್ಷಣ ಮಲ್ಕೊಂಡ್ಬಿಡೋದು, ಯಾಕಂದರೆ ಎಡಿಟಿಂಗ್ ಮೇನು ನಿಮಗೋಸ್ಕರ. ನೈಟು ಊಟ ಮಾಡಿಬಿಟ್ಟು ನಮ್ಮ ಅತ್ತೆ ಮನೆಯಲ್ಲೇ ಬಂದು ಮಲ್ಕೊಂಡಿದ್ವಿ. ಇವಾಗ ಎದ್ದು ನಮ್ಮ ತಮ್ಮ ಕಾರ್ ತೊಳೆದ. ಆಮೇಲೆ ನಾವು ಹಾಗೆ ಆ ಕಡೆ ಈ ಕಡೆ ಎಲ್ಲಾಡ್ಕೊಂಡಿದ್ವಿ. ನಮ್ಮ ದೊಡ್ಡಪ್ಪ ಹೇಳಿದ್ರು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಅಂತ. ನಾನೇ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ನಮ್ಮ ಅತ್ತೆ ಮನೇಲಿ ಪೂಜೆ ಮುಗಿಸ್ಕೊಂಡ್ಬಂದರೆ ಇಲ್ಲಿ ನಮ್ಮ ಮಮ್ಮಿಗೆ ನಮ್ಮ ತಂಗಿಗೆ ಎಲ್ಲರಿಗೂ ಅದು ಉಡಿ ತುಂಬಿ ಅದೇನೇನೋ ಫಂಕ್ಷನ್ದು ಏನೇನೋ ಇರುತ್ತಲ್ಲ, ಅದು ಫಾರ್ಮ್ಯಾಲಿಟೀಸ್ ಅವನ್ನೆಲ್ಲ ಮಾಡಿದ್ವಿ. ಆಮೇಲೆ ಆಚೆ ಹೋದರೆ ಫುಲ್ಲು ಊಟ, ಚಪಾತಿ, ರೊಟ್ಟಿ, ಬಜ್ಜಿ ಎಲ್ಲ ಇತ್ತು. ಎಲ್ಲರೂ ಊಟ ಮಾಡಿದ್ರು. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ವಿ. ಮನೆಯವ್ರು ಬಂದಾಗೆಲ್ಲ ಒಂದು ಸ್ವಲ್ಪ ಇದಿರುತ್ತಲ್ಲ, ಅಕ್ಕಿ ಕಾಳೆಲ್ಲ ಬಿದ್ದಿರುತ್ತೆ, ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೆಡ್ ಮೇಲೆ ಮಲ್ಕೊಂಡು TV ನೋಡಿಕೊಂಡು ಕೂತಿದ್ವಿ. ಆಮೇಲೆ ಅದು ನಿನ್ನೆ ತೊಗೊಂಬಂದಿದ್ವಲ್ಲ ಇದು ಸಾಮಾನು, ಅದು ಗ್ಯಾಸು ಆಮೇಲೆ ಡಬರಿ ಎಲ್ಲ ಅವನ್ನೆಲ್ಲ ವಾಪಸ್ ಕೊಟ್ಟು ಬಂದು ಅದ್ರದ್ದು ಅಮೌಂಟ್ ಪೇ ಮಾಡಿ ಆಮೇಲೆ ಮತ್ತೆ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅತ್ತೆ ಮನೆಗೆ ಹೋಗಿ ಅಲ್ಲಿ TV-ಯಲ್ಲಿ ಮೂವಿ ನೋಡಿಕೊಂಡು ಕೂತಿದ್ವಿ. ಆಮೇಲೆ ನಾವು ಬಂದ್ವಿ, ಈ ಕಡೆ ಮನೆಗೆ ಬರೋಣ ಅಂತಿದ್ವಿ. ಈ ಕಡೆ ಮನೆಗೆ ಬಂದು ಹಾಗೆ ಬೆಡ್ ಮೇಲೆ ಅಲ್ಲೂ ಮಲ್ಕೊಂಡಿದ್ವಿ. ನಮಗೇನು ಕೆಲಸನೇ ಇರಲಿಲ್ಲ. ಆಮೇಲೆ ಮತ್ತೆ ಆ ಕಡೆ ಮನೆಗೆ ಹೋಗಿ ಮತ್ತೆ ಮಲ್ಕೊಂಡು ಮಾರ್ನಿಂಗ್ ನಿನ್ನೆ ನೈಟು ನಾವು ನಮ್ಮ ಅತ್ತೆ ಮನೆಯಲ್ಲೇ ಮಲ್ಕೊಂಡಿದ್ವಿ.
ಇವತ್ತು ಬೆಳಿಗ್ಗೆ ಎದ್ದು ಅದು ಬ್ಲ್ಯಾಂಕೆಟ್ ಎಲ್ಲ ತೆಗೆದು ಮಲ್ಕೊಂಡಿದ್ದು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ ನಮ್ಮಣ್ಣ. ನಾನಿದು ಜೋಳ ಎಲ್ಲ ಇಲ್ಲಿ ಬಿದ್ದೋರಿತ್ತು, ಅದನ್ನು ಕ್ಲೀನ್ ಮಾಡ್ತಿದ್ದೆ. ಯಾಕಂದರೆ ಅನ್ನಪೂರ್ಣೆ ಅದನ್ನ ವೇಸ್ಟ್ ಮಾಡಬಾರ್ದು, ಕಸ ಎಲ್ಲ ಇದು ಮಾಡಬಾರ್ದು, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ತಮ್ಮ ಒಳ್ಳೆ ಏನೋ ಮಾಡ್ತಿದ್ದಾನೆ. ಇವತ್ತು ಏನು ಪ್ರೋಗ್ರಾಮ್ ಇದೆ ಅಂತ ನನಗೂ ಗೊತ್ತಿಲ್ಲ. ಇವತ್ತು ಏನು ಪ್ರೋಗ್ರಾಮ್ ಇದೆ ಅಂತ ನಮ್ಮ ಅಜ್ಜಿ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು, ನಮ್ಮಣ್ಣ, ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪ ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ವಿ. ಓಡ್ತಾ ಸುಸ್ತಾಯಿತು. ಹಂಗೆ ಒಂದು ಬೂಮರ್ ಬ್ಯಾಲ್ ಹಾಕ್ಕೊಂಡು ನಡ್ಕೊಂಡು ಹೋದ್ವಿ. ಆಮೇಲೆ ನಮ್ಮಣ್ಣನೂ ಹೋಗೋಣ, ನಮ್ಮಣ್ಣನೂ ಏನೋ ಹೇಳ್ತಾಯಿದ್ದ, ನಾವು ನಾವು ಆವಾಗಲೇ ಆ ಮನೆಗೆ ಹೋಗಿ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ತಿಂದು ವಾಪಸ್ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಸ್ನಾನ ಮಾಡಿದೆ. ಇವಾಗ ನಾನು ಮೊನ್ನೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಒಬ್ಬನೇ ಹೋಗಿ ನಮ್ಮ ತಮ್ಮನ ನೋಡ್ಕೊಂಡಿದ್ದೆ. ಈ ಸತಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ. ನಮ್ಮ ತಮ್ಮನ ನೋಡ್ಕೊಂಡು ಹೋಗಿ ತಮ್ಮನ ನೋಡಿಕೊಂಡು ನಮ್ಮ ದೊಡ್ಡಪ್ಪ ಊರಿಗೆ ಹೋಗ್ತಾರೆ. ಆಮೇಲೆ ನಮ್ಮ ಮಮ್ಮಿ, ನಮ್ಮಪ್ಪ, ಆಮೇಲೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಅಕ್ಕ ಎಲ್ಲರೂ ಅನ್ಸುತ್ತೆ ವೆನಸ್ಡೇ ನಮ್ಮ ತಂಗಿ ಬರ್ಡೇ ಉಡ್ಸ್ಕೊಂಡು ಹೋಗ್ತಾರೆ. ಗೈಸ್ ನೋಡಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಯೋಗ ಟೀಚರ್, ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ನಮ್ಮ ಮಾಮ ಅವರು ಊರಿಗೆ ಹೋಗ್ತಿದ್ದಾರೆ. ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ನನಗೂ ಏನೋ ತೊಗೊಂಬ ಅಂತ ಹೇಳಿದ್ರು, ನಾನು ತೊಗೊಂಡು ಹೋಗ್ತಾ ಇದ್ದೆ. ಎಲ್ಲರೂ ಕಾಲು ತೊಳ್ಕೊಂಡು ಒಳ್ಳೆ ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಅವ್ರು ಬಂದ ತಕ್ಷಣ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕುಡಿದು ಎಲ್ಲರೂ ನಮ್ಮ ಮಮ್ಮಿ, ನಮ್ಮ ಅತ್ತೆ ಎಲ್ಲರೂ ಪಾಪುನ ನೋಡ್ತಾಯಿದ್ರು. ಟು ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್